ಜಯನಗರದಲ್ಲೊಂದು ಹೊಸ ಬ್ರೇಕ್ಫಾಸ್ಟ್ ಸ್ಪಾಟ್ ಓಪನ್ ಆಗ್ತಾ ಇದೆ. BSNL ದೂರವಾಣಿ ಎಕ್ಸ್ಚೇಂಜ್ ಜಯನಗರ 4th ಬ್ಲಾಕ್ ಇದರ ಹತ್ರನೇ ಈ ಹೋಟೆಲ್ ಇರುವಂಥದ್ದು. ಬೇಪಾಮ ಬೆಂಗಳೂರು ಫಲಹಾರ ಮಂದಿರ ಅಂತ 27ನೇ ತಾರೀಕು ಅಂದರೆ ಇದೇ ಫೆಬ್ರವರಿ 27ನೇ ತಾರೀಕಿಂದ ಪಬ್ಲಿಕ್ಕಿಗೆ ಅವೈಲೇಬಲ್ ಇದೆ. ದೋಸೆ ಮೇಲೆ ಕೆಂಪು ಚಟ್ನಿ ಹಾಕಿ ಆಲೂಗಡ್ಡೆ ಪಲ್ಯ ಇಟ್ಟು ಪಕ್ಕಾ ಬೆಂಗಳೂರು ಶೈಲಿಯ ಮಸಾಲೆ ದೋಸೆ ತಿನ್ನಬೇಕು ಅಂತಿದ್ರೆ ನೀವು ಈ ಜಾಗಕ್ಕೆ ವಿಸಿಟ್ ಮಾಡಲೇಬೇಕು. ಮಸಾಲೆ ದೋಸೆನ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ ನೋಡ್ಕೊಂಡು ಬನ್ನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ನೀವೇನಾದರೂ ನನ್ನ ವಿಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಕಾದ ಹಂಚು ಮೇಲೆ ದೋಸೆ ಹಿಟ್ಟಿಂದ ದೋಸೆ ಮಾಡಿಕೊಂಡು ಅದರ ಮೇಲೆ ಕೆಂಪು ಚಟ್ನಿ ಖಾರ ಹಾಕಿ ತುಪ್ಪ ಹಾಕಿ ಆಲೂಗಡ್ಡೆ ಪಲ್ಯ ಇಟ್ಟು ಪಲ್ಯದ ಮೇಲಿಂದ ಬೆಣ್ಣೆ ಇಟ್ಟು ಆಮೇಲೆ ನಿಮಗೆ ಚಟ್ನಿ ಮತ್ತು ಸಾಂಬಾರು ಜೊತೆ ಈ ಮಸಾಲೆ ದೋಸೆನ ಕೊಡ್ತಾರೆ. ದೋಸೆ ಹದವಾಗಿ ಕ್ರಿಸ್ಪಾಗಿ ಹಾಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಸಾಂಬಾರು ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಮಸಾಲೆ ದೋಸೆ ನನಗೆ ಮಾತ್ರ ಇಷ್ಟ ಆಗಿದ್ದಲ್ಲ ನೋಡಿ, ಬಸವಂಗೂ ಕೂಡ ಮಸಾಲೆ ದೋಸೆ ತುಂಬಾ ಇಷ್ಟ ಆಯಿತು. ಅದು ಕೂಡ ನಮ್ಮ ಜೊತೆ ಮಸಾಲೆ ದೋಸೆನ ತಿಂದಿದೆ. ಮಸಾಲೆ ದೋಸೆ ತಿಂದಾದ್ಮೇಲೆ ನಾನೊಂದು ಇಡ್ಲಿ ವಡೆ ಹಾಗೆ ಅದಕ್ಕೆ ಸಾಂಬಾರು ಹಾಕ್ಕೊಂಡು ಟೇಸ್ಟ್ ಮಾಡಿದೆ. ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಡ್ಲಿನೂ ಅಷ್ಟೇ ಸಾಫ್ಟಾಗಿತ್ತು. ಇಡ್ಲಿ ಹಾಗೆ ಆ ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಟಾಪ್ 10 ಇನ್ಫ್ಲೂಯೆನ್ಸರ್ ಫುಡ್ ಬ್ಲಾಗರ್ ಆದ ಸುಮುಖ್ ವಿಶ್ವನಾಥ್ ಅವರು ಈ ಒಂದು ಬೇಪಾಮ ಬೆಂಗಳೂರು ಫಲಹಾರ ಮಂದಿರವನ್ನು ಶುರು ಮಾಡಿದ್ದಾರೆ. ಉಪ್ಪಿಟ್ಟು ಕೇಸರಿ ಬಾತ್, ಶಾವಿಗೆ ಬಾತ್, ರೈಸ್ ಬಾತ್, ಸೆಟ್ ದೋಸೆ ಹೀಗೆ ಒಂದಾ ಎರಡ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಪಕ್ಕಾ ಸೌತ್ ಇಂಡಿಯನ್ ತಿಂಡಿಗಳಿಗೆ ಫ್ಯಾನ್ ಆಗಿರುವಂಥ ನಿಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಸರ್ಕಲಲ್ಲಿರೋರ ಜೊತೆ ವಿಸಿಟ್ ಮಾಡೋದನ್ನು ಮರಿಬೇಡಿ. ವಿಸಿಟ್ ಮಾಡಿದ ಮೇಲೆ ಅಲ್ಲಿ ತಿಂದಂತಹ ತಿಂಡಿಗಳಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಇದೇ ಥರ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.